ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ ಮಂಗಳೂರಿನ ಡೇಂಜರ್ ಸೇತುವೆ ಕಾಮಗಾರಿಗಾಗಿ ನದಿಗೆ ಹಾಕಿದ್ದಂತ ಮಣ್ಣು ತೆರವುಗೊಳಿಸಿದೆ. ಆ ಮಣ್ಣನ್ನು ಹಾಗೆ ಬಿಟ್ಟು ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. ಸೇತುವೆ ಕಾಮಗಾರಿಗಾಗಿ ನದಿಗೆ ಹಾಕಿದ್ದಂತ ಮಣ್ಣನ್ನ ಅಲ್ಲಿಯೇ ಬಿಟ್ಟಿದ್ದಾರೆ. ಮಂಗಳೂರಿನ ಕೂಳೂರು ತೀರದ ಪ್ರದೇಶದ ಮುಳುಗಡೆಯಾಗುವ ಪ್ರೀತಿ. ಕೂಳೂರು ತೀರದ ಪ್ರದೇಶ ಮುಳುಗಡೆಯಾಗತ್ತೆ ಅಂತ ಮಳೆಗಾಲ ಸಮೀಪ ಬರ್ತಾ ಇದೆ. ಆದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾತ್ರ ಎಚ್ಚೆತ್ತುಕೊಳ್ತಾ ಇದೆ. 4 ವರ್ಷಗಳಿಂದ ನಿಧಾನಗತಿಯಲ್ಲಿ ನಡೀತಾ ಇದೆ ಕೂಳೂರು ಸೇತುವೆ ಕಾಮಗಾರಿ. ಬೇಗ ಕಾಮಗಾರಿಗಾಗಿ ಹಾಕಿರುವಂಥ ಸಾವಿರಾರು ಗಟ್ಟಲೆ ಲೋಡ್ ಮಣ್ಣು ಹಂಗೆಯೇ ಉಳ್ಕೊಂಡಿದೆ. ನದಿಗೆ ಮಣ್ಣು ಹಾಕಿ ಒಂದು ಕಡೆ ಮಾತ್ರ ನೀರು ಹರಿಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಾಗಿದೆ. ಮಳೆಗಾಲದಲ್ಲಿ ನದಿ ನೀರು ಹೆಚ್ಚಾದಾಗ ಮೇಲ್ಕೊಪ್ಪಳ ಹತ್ರೆಬೈಲು ಮುಳುಗಡೆ ಸಾಧ್ಯತೆ. ಶೀಘ್ರವಾಗಿ ಸೇತುವೆ ಕಾಮಗಾರಿಗೆ ಹಾಕಿದ್ದಂಥ ಮಣ್ಣನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸೇತುವೆ ಹಳೆ ಸೇತುವೆ ಇದು. ಇಲ್ಲಿ ಇನ್ನೊಂದು ಸೇತುವೆ ನಿರ್ಮಾಣಕ್ಕಾಗಿ ನಡೀತಾ ಇರುವಂಥ ಕಾಮಗಾರಿಯ ದೃಶ್ಯಾವಳಿಗಳು. ಎಷ್ಟು ನಿಧಾನಕ್ಕೆ ನಡೀತಾ ಇದೆ ಅಂತ ಹೇಳಿದ್ರೆ 2 ವರ್ಷ 3 ವರ್ಷ ಆದರೂ ಕೂಡ ವೇಗ ಎಲ್ಲಿದೆಯೋ ಅಲ್ಲೇ ನಿಂತ್ಕೊಂಡಿದೆ. ಗ್ರಹಣ ಹಿಡಿದಿದೆ. ಸೇತುವೆ ಕಾಮಗಾರಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಹಣ ಹಿಡಿದಿದೆ. ಅಲ್ಲಿನ ಅಧಿಕಾರಿಗಳು ಯಾವ ಕಾರಣಕ್ಕೆ ಇಷ್ಟೊಂದು ಡಿಲೇ ಮಾಡ್ತಿದ್ದಾರೋ ಗೊತ್ತಿಲ್ಲ. ನೋಡಿ, ಮಣ್ಣು ಹೆಚ್ಚಳ ಆದಂತೆಲ್ಲ ಭಾಳ ಬೇಗ ಈ ಸೇತುವೆಗಳು ಮುಳುಗಡೆ ಆಗುತ್ತೆ. ಸೊ ಈ ಕಾರಣದಿಂದಾಗಿ ಕೂಳೂರು ತೀರದ ಪ್ರದೇಶ ಮುಳುಗಡೆ ಆಗಬಾರ್ದು ಅಂತ ಹೇಳಿದ್ರೆ ಈ ಮಣ್ಣನ್ನು ತೆರವುಗೊಳಿಸಿದ್ರೆ ಸರಾಗವಾಗಿ ನೀರು ಹರಿದು ಹೋಗುತ್ತೆ. ಇಲ್ಲವಾದರೆ ನೀರು ಗ್ರಾಮದೊಳಗೆ ನುಗ್ಗುತ್ತೆ ಅಂತೇಳಿ. ಇನ್ನು ಈ ಸೇತುವೆ ನೋಡ್ತಾ ಇದ್ದೀರಿ, ಸೇತುವೆಯ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೇತುವೆ ಆಲ್ರೆಡಿ ಆಗಲೋ ಈಗಲೋ ಅನ್ನೋ ರೀತಿಯಲ್ಲಿದೆ. ಸೇತುವೆಯ ಮೇಲ್ಛಾವಣಿ ನೋಡ್ತಾ ಇದ್ದೀರಿ, ಕುಸಿದು ಬೀಳ್ತಾ ಇದೆ. ಕಬ್ಬಣ ಕಾಣಿಸ್ತಾ ಇದೆ ಅಸ್ಥಿಪಂಜರದ ರೀತಿಯಲ್ಲಿ. ಇನ್ನು ಇಕ್ಕೆಲೆಗಳಲ್ಲಿ ನಿರ್ಮಿಸಲಾಗಿರುವಂಥ ತಡೆಗೋಡೆ ಏನಿದೆ, ಈ ಸೇತುವೆಯ ತಡೆಗೋಡೆಗಳು ಕೂಡ ಬಿದ್ದು ಹೋಗಿದ್ದಾವೆ. ಈ ಸೇತುವೆಯಲ್ಲಿ ಸಂಚರಿಸುವ ವಾಹನಗಳೇನಾದ್ರು ತಡೆಗೋಡೆ ಇದೆ ಅಂತ ಸ್ವಲ್ಪ ಹತ್ತಿರಕ್ಕೆ ಬಂದರೆ ನದಿಗೆ ಹಾರೋದು ಗ್ಯಾರಂಟಿ, ನದಿಗೆ ಬೀಳೋದು ಗ್ಯಾರಂಟಿ. ಇಂಥ ತಡೆಗೋಡೆ, ಇಂಥ ಸೇತುವೆಯ ಮೇಲೆ ನಿರಂತರವಾಗಿ ದಿನನಿತ್ಯವೂ ನೂರಾರು ವಾಹನಗಳು ಸಂಚರಿಸ್ತವೆ. ಹೇಳೋರಿಲ್ಲ ಕೇಳೋರಿಲ್ಲ. ಕೂಳೂರು ಬ್ರಿಡ್ಜು ಕೆಲವಾರು ವರ್ಷಗಳಿಂದ ಅಪಾಯದ ಸ್ಥಿತಿಯಲ್ಲೇ ಇದೆ. ಅದು ಒಂದು ಬ್ರಿಡ್ಜು, ಇದು ಮೈಸೂರು ಮಹಾರಾಜರು ಕಟ್ಟಿದಂಥ ಬ್ರಿಡ್ಜು. ಅದರ ಆಯುಷ್ಯ ಲೈಫ್ ಅವತ್ತೇ ಮುಗಿದಿದೆ. ಅದನ್ನು ಹೆವಿ ವೆಹಿಕಲ್ಸ್ ಬ್ಯಾನ್ ಮಾಡಬಾರ್ದಂತೇಳಿ ಹಿಂದಿನ ಜಿಲ್ಲಾಧಿಕಾರಿ ಅದಕ್ಕೊಂದು ಆರ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಸಮಸ್ಯೆ ಏನಂದರೆ ಅದಕ್ಕೆ ಹೊಸ ಬ್ರಿಡ್ಜಿಗೆ ಒಂದು 4 ಲೇನ್ ಹೊಸ ಬ್ರಿಡ್ಜಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಸ್ಯಾಂಕ್ಷನ್ ಆಗಿತ್ತು. ಸ್ಯಾಂಕ್ಷನ್ ಆದ ಬ್ರಿಡ್ಜನ್ನು 4-5 ವರ್ಷಗಳ ಹಿಂದೆ ಕಾಮಗಾರಿ ಆರಂಭವಾಗಿ ಈಗಲೂ ಒಂದು 30% ಕಾಮಗಾರಿ ಮುಗ್ದಿಲ್ಲ. ಈಗ ನೀವು ನೋಡ್ಬೋದು, ಖಾಲಿ ಪಿಲ್ಲರ್ಗಳು ಬೇಸಿಂದ ಮೇಲೆ ಬರ್ತಾ ಇದೆ. ಈ ಒಂದು ಇಷ್ಟು ಸಮಸ್ಯೆ ಇರುವಾಗ ಈ ಕಾಮಗಾರಿ ಮಾಡಲಿಕ್ಕೆ ಒಂದು ಅವೈಜ್ಞಾನಿಕವಾಗಿ ಸಾವಿರಾರು ಲೋಡ್ ಮಣ್ಣುಗಳನ್ನು ಬೇರೆಯಿಂದ ತಂದು ತುಂಬಿದ್ದಾರೆ. ಈಗಿನ ಒಂದು ಟೆಕ್ನಾಲಜಿಯಲ್ಲಿ ಮಣ್ಣು ತುಂಬದೆ ಅದಕ್ಕೆ ಬೇಕಾದ ನೇತ್ರಾವತಿ ಬ್ರಿಡ್ಜು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರೇ ಕಾಂಟ್ರಾಕ್ಟ್ ಮಾಡಿದ್ದು, ನವಯುಗ ಕಂಪನಿಯವರು ಯಾವುದೇ ಮಣ್ಣು ತುಂಬಿಸದೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಸಾವಿರಾರು ಲೋಡು ಮಣ್ಣುಗಳು ತುಂಬಿದೆ. ಈ ಕಾಮಗಾರಿ ತೆವಳುತ್ತಾ ತಾಗ್ತಾ ಇದೆ. ಈ ಕಾಮಗಾರಿಯೂ ಮುಗ್ದಿಲ್ಲ, ಈ ಕಡೆ ಮಣ್ಣು ತೆರವುಗೊಂದಿಲ್ಲ. ಈ ಮಳೆಗಾಲ ಆಲ್ರೆಡಿ 1 ವಾರ 1ನೇ ತಾರೀಕು ಆರಂಭವಾಗ್ಬೋದಂತಿದೆ. ಆದರೆ ಗ್ರಾಚಾರ ಏನಂದರೆ ಈಗ 4 ದಿವಸದಿಂದ ಮಳೆ ಬರ್ತಾ ಇದೆ. ಆಲ್ರೆಡಿ ಫ್ಲಡ್ಡಿಂಗ್ ಸ್ಟಾರ್ಟ್ ಆಗ್ಬೋದು. ಎನಿ ಮೂಮೆಂಟು ಜಾಸ್ತಿ ಮಳೆ ಬಂದರೆ ಇಲ್ಲಿ ಪ್ರವಾಹ ಬರೋದು ಗ್ಯಾರಂಟಿ. ಈ ಪ್ರವಾಹ ಬಂದರೆ ಏನಾಗ್ತದೆ ಅಂತ ಹೇಳುವಂಥ 2 ಸಮಸ್ಯೆಗಳಿದೆ. ಒಂದು, ಈ ನದಿ ಮುಖದ ಮೇಲಿನ ಪ್ರದೇಶಗಳು, ಗುಡ್ಡೆಕೊಪ್ಪಲು, ಕೆಲವು ಪ್ರದೇಶಗಳಿದೆ. ನದಿ ಮುಖದ ವಾಸ ಮಾಡೋ ಜನರಿಗೆ ನೆರೆ ನುಗ್ಗಿ ಅವರ ಮನೆಗೆ ನೀರು ನುಗ್ಗೋದಲ್ಲಿ ಸಂಶಯ ಇಲ್ಲ. ಇನ್ನೊಂದು ಏನಂದರೆ, ಈ ಸಾವಿರಾರು ಲೋಡು ಮಣ್ಣುಗಳು ಕೊಚ್ಚಿಕೊಂಡು ಹೋಗಿ ಅಳಿವೆ ಬಾಗಿಲು, ಅಂದರೆ ನಮ್ಮ ನೇತ್ರಾವತಿ ಸಮುದ್ರಕ್ಕೆ ಸೇರುವಂಥ ಬಾಗಿಲುವರೆಗೆ ನದಿಯ 2 ಬದಿಗಳಲ್ಲಿ ಇದು ಕೆಸರು ತುಂಬಿ ಮೀನುಗಾರರಿಗೆ ಮತ್ತು ಸ್ಥಳೀಯರಿಗೆ ತೊಂದರೆ ಆಗ್ಬೋದು. ಮೀನುಗಾರರಿಗೆ ಬೋಟು ಮುಳುಗ್ಬೋದು ಅಥವಾ ಜನರಿಗೆ ನಡೆದಾಡಲಿಕ್ಕೆ ಸಹ ಕಷ್ಟ ಆಗುವಂಥ ಸ್ಥಿತಿ ಇದೆ. ಇಷ್ಟು ಒಂದು ಮಳೆಗಾಲ ಹತ್ತಿರ ಬರ್ತಾ ಇದೆ. ಇಲ್ಲಿ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತೇಳಿ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ನೋಡಲ್ ಆಫೀಸರ್ ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ವಿಭಾಗದ ಏನು ಮಳೆಗಾಲಕ್ಕೆ ಮುಂಚಿನ ಏನು ಕಾರ್ಯಕ್ರಮ ಮಾಡಬೇಕು
ಅಂತ ಹೇಳೋದನ್ನು ಇವರು ಎ ಸಿ ರೂಮಲ್ಲಿ ಕೂತು ಮಾಡಿದ್ದಾರೆ. ಬಟ್ ಇಲ್ಲಿ ನಿಜವಾದ ಒಂದು ಈ ಮಣ್ಣನ್ನು ತೆರವುಗೊಳಿಸೋ ಕಾರ್ಯವನ್ನು ಇನ್ನೂ ಮಾಡಲಿಲ್ಲ. ನಾವು ಅದಕ್ಕೆ ಮೊನ್ನೆದು ಜಿಲ್ಲಾಧಿಕಾರಿಗೆ ದೂರು ಕೊಟ್ಟದ್ದಕ್ಕೆ ಕೇವಲ ಒಂದು 2-3 ಲೇಬರ್ಗಳಂತಂದು ಏನೋ ಸಣ್ಣ ಪಿಕಪ್ಪಲ್ಲಿ ತೆಗೆದಾಗ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಯಾಕೆ ಈ ನಿರ್ಲಕ್ಷ್ಯ? ಏನು ಸೇತುವೆ ಬಿದ್ದು ಹೋಗೋವರೆಗೂ ಕೂಡ ಇವ್ರು ಎಚ್ಚೆತ್ಕೊಳ್ಳಲ್ವಾ? ಅಪಾಯ ಸಂಭವಿಸೋವರೆಗೂ ಕೂಡ ಇವ್ರಿಗೆ ಜ್ಞಾನೋದಯ ಆಗಲ್ವಾ? ಏನು ಕತೆ? ದಶರಥ, ನಿಜವಾಗ್ಲು ಮಂಗಳೂರಿನ ಒಂದು ಡೇಂಜರಸ್ ಸೇತುವೆ ಅಂತಾನೆ ಕರೆಯಲ್ಪಡುವಂತ ಕೂಳೂರಿನ ಸೇತುವೆ ಏನಿದೆ, ಈ ಸೇತುವೆಯೊಂದು ಇವತ್ತೋ ನಾಳೆಯೋ ಕುಸಿದು ಬೀಳುವ ರೀತಿಯಲ್ಲೇ ಇದೆ. ಯಾಕಂದ್ರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಏನು ಕಾಮಗಾರಿಗಳೆಲ್ಲವೂ ಕೂಡ ಬೆರುಕು ಬಿಟ್ಟಿರುವಂತದ್ದು. ಈ ಹಿಂದೆ ಕಳೆದ ಕೆಲವು ವರ್ಷಗಳ ಹಿಂದೆ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ಘನವಾಹನಗಳ ಸಂಚಾರಕ್ಕೆ ನಿಷೇಧವನ್ನ ಹೇರಿದ್ರು ಕೂಡ ಈಗ ದಿನನಿತ್ಯ ಒಂದು ಕೇರಳಕ್ಕೆ ಹೋಗುವಂತವರಾಗಿರ್ಬೋದು, ಈ ಕಡೆಯಿಂದ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವಂತ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ, ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂತ ಕೂಳೂರು ಸೇತುವೆ, ಅದು ಇದು ಏನಿದೆ ಇದರ ಕಾಮಗಾರಿ ಅನ್ನುವಂಥದ್ದು, ಹೊಸ ಸೇತುವೆ ಕಾಮಗಾರಿ ಅನೇಕ ವರ್ಷಗಳಿಂದ ನಡೀತಾ ಇದೆ. ಮೊನ್ನೆ ಚುನಾವಣೆ ಬಂದ ಸಂದರ್ಭ ಮತ್ತೆ ಇದು ವೇಗವನ್ನ ಪಡಿತಾ ಇತ್ತು. ಕಾಮಗಾರಿ ವೇಗವಾಗಿ ನಡೆಸುವಂತ ನಿಟ್ಟಿನಲ್ಲಿ ಅಲ್ಲಿ ಲೋಡ್ ಗಟ್ಟಲೆ, ಸಾವಿರಾರು ಲೋಡ್ ಗಟ್ಟಲೆ ಮಣ್ಣನ್ನು ತಂದು ಆ ನದಿಯ ಮೇಲೆ ಹಾಕಿದ್ದಂತೂ ಅಡ್ಡಲಾಗಿ ಕಟ್ಟಿದ್ರು. ಒಂದೇ ಸೈಡ್ ಇಂದ ನದಿಯ ನೀರು ಹರಿತಾ ಇತ್ತು. ಆದ್ರೆ ಈಗ ಮಳೆಗಾಲ ಬರ್ತಾ ಇದೆ, ಧಾರಾಕಾರ ಮಳೆ ಸುರಿತಾ ಇದೆ. ಈ ಸಂದರ್ಭದಲ್ಲೂ ಕೂಡ ಮಣ್ಣನ್ನು ತೆರವು ಮಾಡುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದರಿಂದಾಗಿ ಆ ಸಮೀಪದ ಪ್ರದೇಶದ ಜನರು ಯಾರಿದ್ದಾರೆ, ಮೇಲ್ಕೊಪ್ಪಳ ಹತ್ರ ಬೈಲು ಪ್ರದೇಶದ ಜನ ಏನಿದ್ದಾರೆ, ಇವರು ಈ ಬಾರಿ ಒಂದು ಪ್ರವಾಹದ ಭೀತಿಯಿಂದ ಭಯಭೀತರಾಗಿದ್ದಾರೆ, ಮುಳುಗಡೆಯ ಭೀತಿಯಿಂದ ಭಯಭೀತರಾಗಿದ್ದಾರೆ. ಮತ್ತೆ ಈ ಬಾರಿ ಕೃತಕ ನೆರೆ ಅನ್ನುವಂಥದ್ದಲ್ಲಿ ಉಂಟಾಗುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಫಲ್ಗುಣಿ ನದಿ ಹರಿದುಕೊಂಡು ಸಮುದ್ರಕ್ಕೆ ಸೇರುವಂತ ದಾರಿಯಲ್ಲೇ ಅದೆಷ್ಟು ಊರುಗಳನ್ನ ಮುಳುಗಿಸುವಂತದ್ದು ಪ್ರತಿ ಮಳೆಗಾಲದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಕಾರಣ ಏನು ಅಂದ್ರೆ ಅವೈಜ್ಞಾನಿಕವಾಗಿರುವಂತ ಕೆಲವೊಂದಿಷ್ಟು ಕಾಮಗಾರಿಗಳು, ಮತ್ತೆ ಇದೆ ಇಂಥದ್ದೇ ಒಂದು ಅವೈಜ್ಞಾನಿಕವಾಗಿರುವಂತ ಯೋಜನೆಯಿಂದಾಗಿ ಅಲ್ಲಿ ಏನು ಮಣ್ಣು ಹಾಕಿದ್ದಾರೆ, ಆ ಕಾರಣದಿಂದಾಗಿ ಮತ್ತೆ ಅಲ್ಲಿ ಮುಳುಗಡೆಯ ಒಂದು ಭೀತಿ ಅನ್ನುವಂಥದ್ದು ನಿರ್ಮಾಣವಾಗಿದೆ. ಇದರೊಂದಿಗೆ ಈ ನದಿ ಮಣ್ಣು ಅಳಿವೆ ಬಾಗಿಲಿಗೆ ಹೋಗಿ ಸೇರಿದ್ರೆ ಅಲ್ಲಿ ಯಾರು ದೋಣಿಯಲ್ಲಿ ಮೀನುಗಾರಿಕೆಯನ್ನ ಮಾಡ್ತಾರೋ ಅವ್ರಿಗೂ ಕೂಡ ಆ ದೋಣಿ ಮುಳುಗುವಂತ ಒಂದು ಸಮಸ್ಯೆ ಕೂಡ ಇದೆ. ಯಾಕಂದ್ರೆ ಅಲ್ಲಿ ಮಣ್ಣು ಅಡ್ಡಲಾಗಿರುವಂತದ್ದು. ಹಾಗಾಗಿ ಸಾಕಷ್ಟು ಅಪಾಯಕ್ಕೆ ಆಹ್ವಾನವನ್ನ ಇದು ನೀಡ್ತಾ ಇದೆ. ಆದರೆ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾತ್ರ ಇನ್ನೂ ಮೌನವಾಗಿ ಇದನ್ನು ಸ್ವೀಕರಿಸಿರುವಂತದ್ದು. ಎಲ್ಲೋ ಒಂದ್ ಕಡೆ ಮಳೆ ಬಂದು ಅವಾಂತರವಾದ ಮೇಲೆ ಅದಕ್ಕೆ ಎಚ್ಚೆತ್ತುಕೊಳ್ಳುವಂತದ್ದು, ಬೇರೆ ಬೇರೆ ರೀತಿಯ ಸಮಜಾಯಿಷಿಗಳನ್ನ ನೀಡುವ ಬದಲು ಇದಕ್ಕೆ ಮುಂಚೆನೆ ಒಂದು ಕಾರ್ಯಪ್ರವೃತ್ತರಾಗಿ ಅದನ್ನ ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗಬೇಕು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಹಾಗೂ ಸಾಮಾಜಿಕ ಹೋರಾಟಗಾರರ ಒಂದು ಆಗ್ರಹವಾಗಿರುವಂತದ್ದು. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಮಂಗಳೂರಿನ ಕೂಳೂರು ಸೇತುವೆ. ಕೂಳೂರು ಸೇತುವೆ ಅನ್ನೋದಕ್ಕಿಂತ ಡೇಂಜರಸ್ ಸೇತುವೆ ಯಾವುದು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಳೂರು ಸೇತುವೆ ಅಂತ ಅದಕ್ಕೆ ಅನ್ವರ್ಥನಾಮ. ಡೇಂಜರಸ್ಗೆ ಇನ್ನೊಂದು ಅನ್ವರ್ಥನಾಮನೇ ಈ ಸೇತುವೆ. ಈ ಸೇತುವೆಯಲ್ಲಿ ದಿನನಿತ್ಯವೂ ಕೂಡ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ. ಆದರೆ ಈ ಸೇತುವೆ ಸ್ಥಿತಿಯನ್ನು ನೋಡ್ತಾ ಇದ್ದೀರಿ, ಅಸ್ಥಿಪಂಜರದ ರೀತಿಯಲ್ಲಿದೆ. ಸಿಮೆಂಟ್ ಉದುರೋಗ್ತಾ ಇದೆ, ತಡೆಗೋಡೆಗಳು ಕೂಡ ಬಿದ್ದು ಹೋಗಿದ್ದಾವೆ, ಜೊತೆಗೆ ಪಕ್ಕದಲ್ಲಿ ಮಣ್ಣು ಕೂಡ ಹಾಗೆ ಉಳ್ಕೊಂಡಿದೆ. ಸೇತುವೆಯ ಕಾಮಗಾರಿಯ ಕಾರಣಕ್ಕಾಗಿ ಅಲ್ಲಿರುವಂಥ ಮಣ್ಣು ಹಾಗೇ ಬಿಟ್ಟಿದ್ದಾರೆ. ಎಷ್ಟು ವರ್ಷ ರೀ ಒಂದು ಸೇತುವೆ ಮುಗಿಬೇಕು ಅಂತ ಹೇಳಿದ್ರೆ 1 ವರ್ಷ, 2 ವರ್ಷ, 3 ವರ್ಷ, ಏನು ಪಂಚವಾರ್ಷಿಕ ಯೋಜನೆಗಳನ್ನು 10 ಬಾರಿ ಮಾಡ್ತಾರೆ ಇವರು ಗೊತ್ತಿಲ್ಲ. ಮೈಸೂರು ಕಾಲದ ಸೇತುವೆಯನ್ನು ಹಾಗೇ ಉಳಿಸ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಆ ಸೇತುವೆ ಹೊಸ ಸೇತುವೆ ನಿರ್ಮಾಣ ಮಾಡ್ತೀವಿ ಅಂದರೆ ಅದಕ್ಕೆ ಎಷ್ಟು ವರ್ಷಗಳು ಕಳೆದರೂ ಕೂಡ ಸಾಕಾಗ್ತಿಲ್ಲ. ಇದು ನಿರ್ಲಕ್ಷ್ಯದ ಪರಮಾವಧಿಯನ್ನು ತಲುಪಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತ.